ಮಂಗಳ ಸ್ನಾನ ಏನು ಹೇಳಿದ್ದೀನಿ ಅದರಲ್ಲೇ ಅರ್ಧ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಈ ಹಣೆಗೆ ಕುಂಕುಮ ಇಟ್ಕೊಳ್ಳೋದ್ರಿಂದ ಏನು ಉಪಯೋಗ, ಹೆಣ್ಮಕ್ಳಿಗೆ ಏನು ವಿಶೇಷತೆ ಅಂತ ತಿಳಿಸ್ಕೊಡಿ. ಎಷ್ಟು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, 100% ದುಡ್ಡು ಬರುತ್ತೆ. ಹಣಕಾಸಿಗಾಗಿ ತಾನೇ ನೀವೀಗ ಲಕ್ಷ್ಮೀ ಕುಬೇರ ಯಂತ್ರ ಕೇಳ್ತಿದ್ದೀರ ಅಂದಮೇಲೆ ಅದಕ್ಕೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಖರ್ಚು ಏನೂ ಇರೋದಿಲ್ಲ. ನೆಕ್ಸ್ಟ್ ಶುಕ್ರವಾರದೊಳಗಡೆ ನಿಮ್ಗೆ ಹೇಗಾದರೂ ಬರ್ತಾನೆ ಇರುತ್ತೆ. ಇದಂತೂ ಶತಸಿದ್ಧ. ಶತಸಿದ್ಧ ಅಂತ ಹೇಳಿದ್ದೀನಿ, ಯಾಕೆಂದರೆ ಮೊದಲಿಗೆ 48 ದಿನ ಮಾಡ್ತೀರಾ, ನಂತರ ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಸಂಜೆ ಸಮಯದಲ್ಲಿ ಮಾಡಬೇಕಾ. ಮೇಡಮ್, ಈಗ ಎಲ್ಲರ ಮನೆಯಲ್ಲೂ ಯಾವ ಸಮಸ್ಯೆ ಅಂದರೆ ಹಣಕಾಸಿನ ವಿಟಮಿನ್ ಎಂ ಸಮಸ್ಯೆ. ಹಣಕಾಸಿನ ಸಮಸ್ಯೆಗೆ ಸುಲಭವಾಗಿ ಪೂಜಾ ವಿಧಾನ ಯಾವುದಾದ್ರೂ ಇದೆಯಾ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು? ಪೂಜಾ ವಿಧಾನ ಇದೆ. ಎಲ್ಲರಿಗೂ ಬೇಕಾಗಿರೋದು ಇವತ್ತಿಗೆ ಈ ಒಂದು ಕಾಲದ ಮಟ್ಟಕ್ಕೆ ಬೇಕಾಗಿರೋದು ಹಣಕಾಸು, ನಿಜವಾಗ್ಲೂ ಬೇಕಾಗಿರುವಂಥದ್ದೇ. ಈ ಒಂದು ಇದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಮಂಗಳ ಸ್ನಾನ ಏನು ಹೇಳಿದ್ದೀನಿ ಅದರಲ್ಲೇ ಅರ್ಧ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಮುಗಿಸ್ಕೋಬೋದು. ಇದು ಸತ್ಯವಾಗಿ ಹೇಳ್ತಿರುವಂಥದ್ದು. ಅರ್ಧಕ್ಕರ್ಧ ಫೈನಾನ್ಷಿಯಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಅಂದರೆ ಎಷ್ಟು ವಾರ ಮಾಡಬೇಕಾಗತ್ತೆ? ಮಾಡ್ತಾ ಇರಿ, ಯಾವಾಗಲೂ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ಮಂಗಳವಾರ ಮಾಡ್ತಾ ಇರಿ. ಏನು ಅದಕ್ಕೇನು ಖರ್ಚೇನಿಲ್ವಲ್ಲ, ಮಾಡ್ತಾ ಇರಿ. ಮಾಡ್ತಾ ಇದ್ದ ಹಾಗೂ ಇನ್ನು ಮನೆಯಲ್ಲಿ ಆಗುವ ಸಮೃದ್ಧಿಯನ್ನು ನೋಡ್ಬೋದು. ಹಾಗೆ ನಮ್ಮ ಯದುನಂದನ ಗುರುಕುಲದಲ್ಲಿ ನಾನು ಎಷ್ಟೋ ಹೆಣ್ಮಕ್ಳಿಗೆ ಮಾಡಿಸಿರುವಂಥ ಪೂಜೆ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಹೋಗೋದಕ್ಕಾಗಿ ಕುಬೇರ ಲಕ್ಷ್ಮಿ ಪೂಜೆ. ಈ ಕುಬೇರ ಲಕ್ಷ್ಮಿ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ಈ ಒಂದು ಕುಬೇರ ಯಂತ್ರವನ್ನು ಕೂಡ ನಾನು ಅದನ್ನು ಎಲ್ಲ ಹೆಣ್ಮಕ್ಳಿಗೂ ಅದನ್ನು ಕಳಿಸಿ ಪ್ರತಿಯೊಬ್ಬರು ಮಾಡುವಂಥದ್ದು. ಎಲ್ಲರೂ ನೋಡ್ಬೋದು, ಈಗ ಸಾಕಷ್ಟು ಚಾನಲಲ್ಲಿ ಕುಬೇರನ ಒಂದು ಇದನ್ನು ಯಂತ್ರವನ್ನು ತಂದು ಮಾಡುವಂಥದ್ದು ಇರಬಹುದು. ಆದರೆ ಮಾಡುವ ಕ್ರಮ ಮುಖ್ಯ ಆಗಿರುತ್ತೆ. ಆ ಕ್ರಮ ಹೇಗಿರುತ್ತೆ ಅನ್ನೋದನ್ನು ನಾನು ನಿಜವಾಗ್ಲೂ ನಮ್ಮ ತರಗತಿಯಲ್ಲಿ ಎಲ್ಲರಿಗೂ ಹೇಳಿರುವಂಥದ್ದು. ಅಂದರೆ ಅವರೇ ಮಾಡ್ಕೋಬಹುದಾ? ಇಲ್ಲ, ಆ ಯಂತ್ರವನ್ನು ನಾನು ಕಳಿಸ್ತೀನಿ. ಕಳಿಸಿ ಅದ್ರ ನಂತರ ಅದಕ್ಕೆ ಮಾಡುವ ವಿಧಾನವನ್ನು ಹೇಳ್ತೀನಿ. ಆ ಯಂತ್ರವನ್ನು ಒಂದು ಲ್ಯಾಮಿನೇಷನ್ ಮಾಡಿಸ್ಕೊಬರ್ಬೇಕಾಗತ್ತೆ. ಕೆಲವರು 10 ಕೈಗೆ ಹೋಗುತ್ತೆ ಲ್ಯಾಮಿನೇಷನ್ ಮಾಡಿಸಿದಾಗ. ಆ ಒಂದು ಅಲ್ಲಿಂದ ಹೋದಾಗ ನಿಜವಾಗೂ ಅದು ನೆಗೆಟಿವ್ ಆಗಿರುತ್ತೆ. ಅದನ್ನು ಮನೆಗೆ ತಂದು ಆ ಯಂತ್ರವನ್ನು ತಂದು ಯಾವ ರೀತಿ ನಾವು ಶುದ್ಧ ಮಾಡಿಕೊಳ್ಬೇಕು, ಯಾವ ರೀತಿ ಅದು ಪ್ರತಿ ಶುಕ್ರವಾರ ಯಾವ ಸಮಯದಲ್ಲಿ ಮಾಡಬೇಕು, ಅದರ ಮೇಲೆ ಇಡುವಂಥ ಕೆಲವೊಂದು ಅದಕ್ಕೆ ಆದ ಕ್ರಮ ಇದೆ. ಆ ಕ್ರಮ ಏನು ಅನ್ನೋದನ್ನು ಫಸ್ಟಾಗಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡೋಕ್ಕೂ ಮೊದಲು ಇದೆಲ್ಲವನ್ನು ತಿಳ್ಕೊಳ್ಬೇಕಾಗತ್ತೆ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹಧನಂ ಪುರಯ ಪುರಯ ನಮಃ. ನಂತರ ಹಣ ಹೇಗೆ ಬರುತ್ತೆ ಅನ್ನೋದು ನಮಗೆ ಒಂದು ಚಮತ್ಕಾರವಾಗುತ್ತೆ. ಯಾಕೆ ಅಂದರೆ ಎಲ್ಲಿಂದಾದ್ರೂ ಬರುತ್ತೆ. ಪ್ರತಿ ವಾರ ನೀವು ಮಾಡ್ತಾ ಹೋದಾಗ ಆ ಒಂದು ಶುಕ್ರವಾರದ ಇನ್ನೊಂದು ಶುಕ್ರವಾರದ ಒಳಗಡೆ ಎಷ್ಟು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. 100% ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಮೇಡಮ್. ಆದರೆ ಈ ಕುಬೇರ ಲಕ್ಷ್ಮಿ ಪೂಜೆ ತುಂಬ ಜನ ಮಾಡಿ ತುಂಬ ಜನ ಸಕ್ಸಸ್ ನೋಡಿದ್ದಾರೆ. ಅಂದರೆ ಒಂದೇ ಸರಿ ಮಾಡುವಂಥದ್ದ ಪೂಜೆ? ಇಲ್ಲ, ಇದನ್ನು ಪ್ರತಿ ಶುಕ್ರವಾರ ಮಾಡಬೇಕು. 10 ನಿಮಿಷ ಟೈಮ್ ಕೊಟ್ಟರೆ ಸಾಕು. ನೀವು ಈ ಪೂಜೆಯನ್ನು ಮಾಡಬೇಕು ಅಂದರೆ 10 ನಿಮಿಷ ಟೈಮ್ ಕೊಟ್ಟರೆ ಸಾಕು. ಒಂದು ಸತಿ ಆ ಯಂತ್ರವನ್ನು ಮಾಡೋ ರೀತಿ, ಅದಕ್ಕೆ ಯಾವ ರೀತಿ ಸಾಮಗ್ರಿಯನ್ನು ಇಟ್ಕೋಬೇಕು, ಯಾವ ರೀತಿ ನೈವೇದ್ಯವನ್ನು ಮಾಡಬೇಕು, ಇದೆಲ್ಲ ಮಾಡಿಕೊಂಡು ನಾವು ಮಾಡುವಂಥ ಪೂಜೆ ಕುಬೇರ ಲಕ್ಷ್ಮಿ ಪೂಜೆ. ಮೇಡಮ್, ಅದೇ ನಿಮ್ಮ ಪೂಜೆ ಕೋಣೆಯಲ್ಲಿ ಕುಬೇರ ಮತ್ತು ಲಕ್ಷ್ಮಿ ಯಂತ್ರವನ್ನು ನೋಡಿದೆ. ಅಂದರೆ ಕುಬೇರದೇ ಸಪ್ರೇಟ್ ಯಂತ್ರ, ಹಾಗೆ ಲಕ್ಷ್ಮಿದೇ ಸಪ್ರೇಟ್ ಯಂತ್ರ. ಈ ಯಂತ್ರಗಳನ್ನ ಅವರು ತಗೋಬೇಕಾದ್ರೆ ಹೇಗೆ ನಿಮ್ಮನ್ನ ಸಂಪರ್ಕ ಮಾಡಬೇಕು, ಹಾಗೆ ಇದಕ್ಕೆ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಏನಾದರೂ ಬೇಕಾಗುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲ, ನನ್ನನ್ನು ಇದಕ್ಕೆ ಅಂತ ಹೇಳಿ ನೀವು ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ, ಅದನ್ನು ನೀವು ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಣಕಾಸಿಗಾಗೇ ಹೇಳ್ತಿದ್ದೀವಿ ಅಂದಮೇಲೆ ಮತ್ತು ಅದಕ್ಕೆ ಹಣಕಾಸು ಹೆಚ್ಚು ಏನು ಖರ್ಚಿರೋದಿಲ್ಲ.
ಹಣಕಾಸಿಗಾಗಿ ತಾನೇ ನೀವೀಗ ಲಕ್ಷ್ಮೀ ಕುಬೇರ ಯಂತ್ರ ಕೇಳ್ತಿದ್ದೀರ ಅಂದಮೇಲೆ ಅದಕ್ಕೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಖರ್ಚು ಏನೂ ಇರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 100 ರೂಪಾಯಿ 200 ರೂಪಾಯಿ ಖರ್ಚಾಗ್ಬೋದು ಯಂತ್ರಕ್ಕೆ. ಆದರೆ ಅದರಲ್ಲಿ ಬರುವಂಥ ಮಂತ್ರ ಯಂತ್ರ ತಗೊಳ್ಬಹುದು. ಆ ಮಂತ್ರವನ್ನು ನಿಮಗೆ ನಾವು ಹೇಳ್ಕೊಡ್ಬೇಕು. ಅದನ್ನು ಹೇಳ್ಕೊಟ್ಟಾಗ ಅದು 48 ದಿನ ಮಂಡಲ ಅಂತ ಹೇಳಿ ಮಾಡ್ತೀವಿ. ಆ ಮಂಡಲ ಪೂಜೆಯಲ್ಲಿ ನೀವು ಮಾಡಿದಾಗ ಅದರ ಎಫೆಕ್ಟು ಗೊತ್ತಾಗ್ತಾ ಹೋಗುತ್ತೆ. 48 ದಿನದ ನಂತರ ನಿಮ್ಗೆ ಅದು ಹೇಗೆ ಮಾಡೋದು ಅಂತ ಹೇಳಿದಾಗ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಲಕ್ಷ್ಮೀ ಯಂತ್ರವನ್ನು 48 ದಿನ ಪೂಜೆ ಮಾಡ್ತಾ ಹೋಗ್ತೀರಾ. ಕುಬೇರ ಯಂತ್ರಕ್ಕೂ ಕೂಡ 48 ದಿನ ಮೊದಲು ಸ್ಟಾರ್ಟಿಂಗ್ ಯಾರು ಶುರು ಮಾಡ್ತೀರೋ ಅವ್ರು ಇದನ್ನು ಮಾಡ್ತಾ ಹೋಗ್ತೀರ. ಅದೇ ಹೇಳಿದ್ನಲ್ಲ, ಎಲ್ಲದೂ ಸಮಯದ ಪರಿಮಿತಿಯಿಂದ ಮಾಡಿಸ್ತಾ ಇರ್ತೀನಿ. ಯಾಕೆಂದರೆ ಎಲ್ಲರಿಗೂ ಸಮಯದ ಅಭಾವ, ಕೆಲಸಕ್ಕೆ ಹೋಗಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಹೆಣ್ಮಕ್ಕಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾತ್ರ ನಾನು ಹೇಳ್ಬೋದು. ಯಾಕೆಂದರೆ ಬಹಳ ಬೇಗ ಚುರುಕಾಗಿ ಆಗಬೇಕಲ್ವ, ಒಂದು 1/4 ಗಂಟೆಲಿ ಪೂಜೆ ಆಗಬೇಕಲ್ವ. ಆ 1/4 ಗಂಟೆಲಿ ಆಗುವಂಥ ಪೂಜೆನ ಮಾತ್ರ ನಾನು ಹೇಳ್ತೀನಿ. ಆದರೆ ಅಷ್ಟೇ ಶಕ್ತಿಯುಕ್ತವಾಗಿರುತ್ತೆ. ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಹಣಕಾಸಿನ ಸಮಸ್ಯೆಯನ್ನು ನೀವು ಹರಿಸ್ಕೊಳ್ತೀರ. ಅವರು ಮಂತ್ರವನ್ನು ನಿಮ್ಮ ಹತ್ರ ಬಂದು ಕಲಿಬೇಕಾ, ಇಲ್ಲ ಅಂದರೆ ನೀವು ಆನ್ಲೈನಲ್ಲೇ ಅವ್ರಿಗೆ ತಿಳಿಸ್ಕೊಡ್ತೀರಾ? ಹೇಗೆ ಮಂತ್ರ ಆನ್ಲೈನಲ್ಲಿ ತಿಳಿಸ್ಕೊಡ್ತೀನಿ. ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮದು, ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ಥರ ಏನಿದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಆ ಯಂತ್ರವನ್ನು ಮತ್ತು ಮಂತ್ರವನ್ನು ಎರಡನ್ನೂ ಕೂಡ ಹೇಳ್ಕೊಡ್ತೀನಿ. ಹೇಗೆ ಮಾಡೋ ವಿಧಾನ ಕೂಡ ಹೇಳ್ಕೊಡ್ತೀನಿ. ಬಹಳ ಬೇಗ ಚಿಕ್ಕ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಡಿದಾಗ ಯಾವ ರೀತಿ ಹಣ ಬರುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಬರಬಹುದಲ್ವ. ಆದರೆ ಮಾಡುವಂಥ ನಿಮ್ಮ ಯಜಮಾನರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು, ದುಡಿತಿರುವಂಥ ಸಮಯದಲ್ಲಿ ಅದರಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಕೆಲಸದ ಸಂಬಳ ಹೆಚ್ಚಾಗುವಂಥದ್ದಾಗಿರ್ಬೋದು, ಅಥವಾ ಆಕಸ್ಮಿಕವಾಗಿ ಯಾವುದೋ ಒಂದು ಕಡೆಯಿಂದ ನಿಮಗೆ ಬರುವಂಥ ಹಣ ಬರುವಂಥದ್ದಾಗುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದು ಅದನ್ನು ಹೇಳೋಕ್ಕೆ ಆಗಲ್ಲ. ಅಷ್ಟು ಚಮತ್ಕಾರ ಈ ಲಕ್ಷ್ಮೀ ಕುಬೇರ ಪೂಜೆಯಿಂದ. ಆ ಕುಬೇರನ ಪೂಜೆ ನೀವು ವಾರ ಮಾಡ್ತಾ ಹೋಗಬೇಕು. ಮೊದಲಿಗೆ 48 ದಿನ ಮಾಡ್ತೀರಾ. ನಂತರ ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಬೇಕಾಗುತ್ತೆ. ಆ ಮಾಡಿದಾಗ ನಿಮಗೆ ಪ್ರತಿ ವಾರ ಕೂಡ ಆ ಹಣ ನೆಕ್ಸ್ಟ್ ಶುಕ್ರವಾರದೊಳಗಡೆ ನಿಮ್ಗೆ ಹೇಗಾದರೂ ಬರ್ತಾನೆ ಇರುತ್ತೆ. ಇದಂತೂ ಶತಸಿದ್ಧ. ಶತಸಿದ್ಧ ಅಂತ ಹೇಳಿದ್ದೀನಿ. ಯಾಕೆಂದರೆ ಯಾವುದೇ ಪೂಜೆ ಪುನಸ್ಕಾರ ಕೂಡ ನಾನು ಮಾಡಿದ ನಂತರ ಇನ್ನೊಬ್ಬರಿಗೆ ಹೇಳೋಕ್ಕೆ ಸಾಧ್ಯ. ಇಷ್ಟು ಶತಸಿದ್ಧ ಅಂತ ಹೇಳ್ತೀನಿ ಅಂದ್ರ ಮೇಲೆ ಡೆಫಿನೆಟಾಗಿ ಅದು ನಾನು ಅನುಭವಿಸಿದ ಮೇಲೆ ನಾವು ಇನ್ನೊಬ್ಬರಿಗೆ ಹೇಳೋಕ್ಕಾಗುತ್ತೆ ಅಲ್ವಾ? ನಿಜ. ಹಾಗೆ ನನ್ನ ತರಗತಿಯಲ್ಲಿರುವಂಥ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ತುಂಬ ಸುಖವಾಗಿ ಇದ್ದಾರೆ ಅಂತ ಮಾತ್ರ ಹೇಳ್ಬೋದು. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹಧನಂ. ಹಣೆಯಲ್ಲಿ ಕುಂಕುಮನೇ ಶ್ರೇಷ್ಠ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ನೀವೇ ನೋಡಿದೀರಾ, ಎಲ್ಲ ಪ್ಯಾಂಟು ಶರ್ಟು ಕೂದಲು ಬಿಟ್ಕೊಂಡಿರ್ತಾರೆ, ಕುಂಕುಮ ಅಂತೂ ಹಚ್ಚೋದೇ ಇಲ್ಲ. ಈ ಹಣೆಗೆ ಕುಂಕುಮ ಇಟ್ಕೊಳ್ಳೋದ್ರಿಂದ ಏನು ಉಪಯೋಗ, ಹೆಣ್ಮಕ್ಳಿಗೆ ಏನು ವಿಶೇಷತೆ ಅಂತ ತಿಳಿಸ್ಕೊಡಿ. ಮಂಜು ಮೇಡಮ್, ಎಷ್ಟು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಅಂತ ಆದರೆ, ಪುಡಿ ಕುಂಕುಮದ ಬಗ್ಗೆ ನಿಜವಾಗ್ಲೂ ನನ್ನ ತರಗತಿಯಲ್ಲಿ ಎಷ್ಟೋ ಜನ ಪುಡಿ ಕುಂಕುಮವನ್ನು ಇಟ್ಕೊಳ್ಳೋದಾಗಲಿ ಇಲ್ಲ. ಇವಾಗೆಲ್ಲದೂ ಸ್ಟಿಕ್ಕರ್ ಬರುತ್ತೆ, ಕಲರ್ ಸ್ಟಿಕ್ಕರ್ಗಳನ್ನು ಅವರಿಗೆ ಸೀರೆಗೆ ಮ್ಯಾಚು, ಡ್ರೆಸ್ಸಿಗೆ ಮ್ಯಾಚ್ ಅಂತ ಆ ಥರ ಹಾಕ್ಕೊಳ್ಳುವಂಥದ್ದಿದೆ. ಆದರೂ ಕೂಡ ನಾನು ಹೇಳೋದು ಒಂದೇ, ಸದಾ ನೀವು ಏನೇ ಸ್ಟಿಕ್ಕರ್ ಇಟ್ಕೊಳ್ಳಿ, ಏನೇ ಮಾಡಿ, ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿ ಪುಡಿ ಕುಂಕುಮವನ್ನು ಇಟ್ಕೊಳ್ಳೋದನ್ನು ಮಾಡಿ. ಯಾಕೆ ಇದನ್ನು ಮಾಡಬೇಕು, ಯಾಕೆ ಪುಡಿ ಕುಂಕುಮಕ್ಕೆ ಅಷ್ಟೊಂದು ಶ್ರೇಷ್ಠತೆ ಇದೆಯಾ ಅಂತ ಕೇಳಿದ್ರೆ, ನಿಜವಾಗ್ಲೂ ಪುಡಿ ಕುಂಕುಮದಲ್ಲಿ ನಿಜವಾಗೂ ತಾಳೆಗರಿ ಕುಂಕುಮ ಅಂತ ಸಿಗುತ್ತೆ. ಅದನ್ನು ಎಲ್ಲರಿಗೂ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನಂತೂ ತರಗತಿಯಲ್ಲಿ ಹೇಳಿದ್ದೀನಿ. ಆಲ್ಮೋಸ್ಟ್ ಯಾರೇ ಮನೆಯಲ್ಲಿ ಕುಂಕುಮಾರ್ಚನೆ ಮಾಡ್ತೀರಾ ಅಂದರೆ ತಾಳೆಗರಿ ಕುಂಕುಮವನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಅದು ತುಂಬ, ಆ ಕುಂಕುಮದ ಪ್ಯಾಕೆಟನ್ನು ನೀವು ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಏನೋ ಲಕ್ಷ್ಮಿನೇ ಮನೆಗೆ ಬಂದಿದ್ದಾಳೇನೋ ಅನ್ನುವಷ್ಟು ನಿಮಗೆ ಅದು ಗೊತ್ತಾಗುವಂಥದ್ದು. ಆ ತಾಳೆಕರಿ ಕುಂಕುಮದಲ್ಲಿ ಅಷ್ಟೊಂದು ವಿಶೇಷತೆ, ಅಷ್ಟೊಂದು ಶಕ್ತಿ ಇರುವಂಥದ್ದು. ಆ ತಾಳೆಕರಿ ಕುಂಕುಮದಿಂದ ಕುಂಕುಮಾರ್ಚನೆ ಮಾಡಿ
ಯಾವುದಿಲ್ಲ ಅಂದರೂ ಕೂಡ ಶ್ರೀಂಕಾರ ಹೇಳಿ ಆದರೂ ಅದರಲ್ಲಿ ಅರ್ಚನೆ ಮಾಡಿ ಆ ಕುಂಕುಮವನ್ನು ಹಣೆಗೆ ಪ್ರತಿನಿತ್ಯ ಇಡುವಂಥದ್ದನ್ನು ಮಾಡ್ಕೊಳ್ಳಿ. ಎಲ್ಲೋ ಒಂದು ಪಾರ್ಟಿಗೆ ಹೋಗ್ತೀರಾ, ಪರವಾಗಿಲ್ಲ, ನಿಮಗೆ ಗೌರವ ಸಿಗಬೇಕಾ, ಕುಂಕುಮ ಇಟ್ಕೊಂಡು ಹೋಗಿ. ಎಲ್ಲೋ ಒಂದು ರೀತಿಯಲ್ಲಿ 4 ಜನ ನಿಮ್ಮನ್ನು ಗುರ್ತಿಸ್ಬೇಕಾ, ಆ ಪುಡಿ ಕುಂಕುಮವನ್ನು ಇಟ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಯಾಕೆ ಅಂದರೆ ಕೂದಲು ಬಿಟ್ಕೊಂಡು ಸ್ಟಿಕ್ಕರ್ ಇಟ್ಕೊಳ್ದಲೆ, ಬೊಟ್ಟಿಟ್ಕೊಳ್ದಲೆ ಹಾಗೆ ಹೋದಾಗೂ ನೋಡಿ, ನೀವು ಚಿಕ್ಕದಾಗಿ ಪುಡಿ ಕುಂಕುಮ ಇಟ್ಕೊಂಡು ಪಾರ್ಟಿಗೆ ಹೋಗಿ ನೋಡಿ, ನಿಮಗೆ ಅಲ್ಲಿ ಸಿಕ್ಕುವಂತಹ ಗೌರವ, ನಿಮಗೆ ಸಿಕ್ಕುವಂತಹ ಒಂದು ಸನ್ಮಾನ ಬೇರೆ ರೀತಿಯಲ್ಲಿರುತ್ತೆ. ಅದೆಲ್ಲದೂ ಆಗುವಂಥದ್ದು ಈ ಪುಡಿ ಕುಂಕುಮದಿಂದ. ಈ ಪುಡಿ ಕುಂಕುಮವನ್ನು ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮನೇ ಇಟ್ಕೊಂಡು ಹೋಗೋದ್ರಿಂದ ಇನ್ನೊಂದಿಷ್ಟು ಅದರಲ್ಲಿ ನಿಮಗೆ ಶಕ್ತಿ ತುಂಬಿರುವಂಥದ್ದಾಗಿರುತ್ತೆ. ಅದನ್ನು ಇಟ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನನ್ನ ತರಗತಿಯಲ್ಲಂತೂ ತುಂಬ ಜನ ಬದಲಾವಣೆ ಮಾಡಿಕೊಂಡಿದ್ದಾರೆ. ಪುಡಿ ಕುಂಕುಮ ಇಟ್ಕೊಂಡು ಹೋದ್ರ ಮೇಲೆ ಕೂಡ ಅವರ ಕೆಲಸಗಳೆಲ್ಲ ಸಕ್ಸಸ್ ಆಗಿದೆ ಅಂತ ಕೂಡ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ದಿದೆ. ಓಕೆ, ಹಾಗೆ ಅಂದರೆ ಇನ್ನೂ ಒಂದು ಕೆಲವು ರೂಢಿಯಲ್ಲಿ ಏನಿದೆ ಅಂದರೆ ಕುಂಕುಮ ಅಂದರೆ ಅರ್ಚನೆ ಮಾಡಿರೋ ಕುಂಕುಮ ಆಚೆ ಇಟ್ಕೊಂಡು ಹೋದರೆ ಗಂಡಾಂತರಗಳಿಂದ ಪಾರ್ ಮಾಡುತ್ತೆ, ಅದು ನಿಜಾನಾ? ನಿಜವಾಗ್ಲೂ ಸತ್ಯವಾಗಿ. ಅದಕ್ಕೆ ಹೇಳಿದ್ದು, ಅರ್ಚನೆ ಮಾಡಿದ್ದಂತಹ ಕುಂಕುಮವನ್ನೇ ನೀವು ಅದನ್ನು ಹಣೆಗೆ ಇಟ್ಕೊಂಡು ಹೋಗಿ ಅಂತ ಹೇಳಿದ್ದು. ಎಲ್ಲ ರೀತಿಯಲ್ಲೂ ಶ್ರೇಯಸ್ಸು. ಆದರೆ ಇವಾಗಿನ ಹೆಣ್ಮಕ್ಳು ಏನು ತಿಳ್ಕೊಳ್ಬೋದು ಅಂದರೆ, ಕುಂಕುಮ ಇಡ್ದಲೇ ಹಾಗೆ ಹೋದರೆ ನಮ್ಗೆ ಹಾಗೆ ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ನಿಜವಾಗ್ಲೂ ಇಲ್ಲ. ಹಣೆಯಲ್ಲಿ ಹೆಣ್ಣಿಗೆ ಶೋಭೆನೆ ತರುವಂಥದ್ದೇ ಕುಂಕುಮ ಅಂತ ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಯಾರು ಇವಾಗ ಈ ಒಂದು ಚಾನೆಲ್ ನೋಡ್ತಿದ್ದೀರೋ ಅವ್ರಿಗೆಲ್ಲ ನಾನು ಹೇಳೋದು, ತಾಳೆಗರಿ ಕುಂಕುಮ ಅಂತಲೇ ಸಿಗುತ್ತೆ, ವಿಶೇಷವಾಗಿರುವಂಥ ಕುಂಕುಮ ಅದು. ಅದನ್ನು ನೀವು ತಗೊಂಡು ಬಂದು ಅದನ್ನು ನೀವು ಅರ್ಚನೆ ಮಾಡಿ ನೀವು ಹಣೆಗೆ ಇಟ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಹೇಳ್ಬೋದು. ಮೇಡಮ್, ನೀವು ತಾಳೆಗಿರಿ ಕುಂಕುಮ ಅಂತ ಸ್ಪೆಸಿಫೈ ಮಾಡಿದ್ರಿ. ಸೊ ವೀಕ್ಷಕರು ಅದನ್ನು ಖರೀದಿಸಬೇಕು ಅಂದರೆ ಎಲ್ಲ ಕಡೆನೂ ಅದು ಉಪಲಬ್ಧ ಇದೆಯಾ? ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಅಂಗಡಿಯಲ್ಲೇ ಹೋಗಿ ತೊಗೋಬೇಕಂತ ಇದೆಯಾ? ಎಷ್ಟಿರ್ಬೋದು ಅದರ ವೆಚ್ಚ, ಎಷ್ಟಿರ್ಬೋದು? ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಹಾಗೆ ಚಿಕ್ಕ ಪುಟ್ಟ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗೋದು ಕಷ್ಟ. ಕೆಲವೊಂದು ದೊಡ್ಡ ದೊಡ್ಡ ಅಂಗಡಿಯಲ್ಲಿ ನಿಜವಾಗ್ಲೂ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಅದಕ್ಕೆ ಪ್ರೈಸ್ ಏನು ಅಷ್ಟು ಜಾಸ್ತಿ ಅಂತ ಏನು ಹೇಳಲ್ಲ. ಒಂದು ಕೆಜಿಗೆ ಒಂದು 400 ರೂಪಾಯಿ ತನಕನೂ ಇರಬಹುದು ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ಇರೋದಿಲ್ಲ. ತುಂಬ ದಿವಸ ನೀವು 1 ಕೆಜಿ ತಂದಿಟ್ಕೊಂಡ್ರೆ ತುಂಬ ದಿವಸ ನೀವು ಅಮ್ಮನವರಿಗೆ ಅರ್ಚನೆ ಮಾಡ್ಬೋದು. ಲಲಿತಾ ಸಹಸ್ರನಾಮದ ಅರ್ಚನೆ, ಹಾಗೆ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯದ ಅರ್ಚನೆ, ಇದೆಲ್ಲವನ್ನು ಕೂಡ ನೀವು ಮಾಡ್ಬೋದು. ತುಂಬ ಈಸಿಯಾಗಿ ಸಿಗುತ್ತೆ.